ನೀವು ಹೊಸ ಮನೆ ಕಟ್ಟೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಸಣ್ಣ ಸಣ್ಣ ತಪ್ಪುಗಳೇ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ನಿಮ್ಮ ಮನೆಗೆ ವಾಸ್ತು ಬೇಕಾ ಬೇಡವಾ? ವಾಸ್ತು ಪ್ರಕಾರ ಮನೆ ಕಟ್ಟಿದ್ರೆ ಲಾಭ ಏನು? ವಾಸ್ತು ಪ್ರಕಾರ ಮನೆ ಕಟ್ಟಿಲ್ಲ ಅಂದರೆ ನಷ್ಟ ಏನು? ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಹೊಸದೊಂದು ವಿಷಯನ ತೊಗೊಂಡಿದ್ದೀನಿ. ಏನಪ್ಪ ಅಂದರೆ, ಬಸವ ಜಯಂತಿ ಇದ್ದಿದ್ದರಿಂದ ಅಕ್ಷಯ ತೃತೀಯ ಇರೋ ಕಾರಣಕ್ಕೋಸ್ಕರ ತುಂಬ ಜನ ಹೊಸ ಮನೆ ಕಟ್ಟೋದಕ್ಕೆ ಪೂಜೆನ ಮಾಡಿದ್ದೀರಾ. ನನಗೂ ತುಂಬ ಜನ ಪ್ಲ್ಯಾನ್ ವೆರಿಫಿಕೇಷನ್ಗೆ ಕಳಿಸ್ಕೊಟ್ಟಿದ್ರು. ನಾನು ಮ್ಯಾಕ್ಸಿಮಮ್ ಮಾಡಿಕೊಟ್ಟೆ. ಒಂದು 3 ಜನಕ್ಕೆ ಆಗಲಿಲ್ಲ. ಏನಕ್ಕೆ ಅಂದರೆ, ಕೆಲಸದ ಒತ್ತಡದಲ್ಲಿ ಅವರು ಕೊನೆ ಮೂಮೆಂಟಲ್ಲಿ ಬಂದಿದ್ದರಿಂದ ಅದರಲ್ಲಿ ತುಂಬ ಚೇಂಜಸ್ ಇತ್ತು. ಅವ್ರಿಗೆ ನಾನು ಇಷ್ಟೆಲ್ಲ ಚೇಂಜಸ್ ಇದೆ ಅಂತ ಹೇಳಿದ್ಮೇಲೆ, ಸರ್ ಪರವಾಗಿಲ್ಲ, ಆಮೇಲೆ ನಾವು ಪೂಜೆ ಮಾಡ್ತೀರಿ, ನೀವು ನನಗಿದು ವೆರಿಫಿಕೇಷನ್ ಮಾಡಿಕೊಡಿ, ಆಮೇಲೆ ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಬಂದಿರತಕ್ಕಂಥ ಸುಮಾರು ಪ್ಲ್ಯಾನ್ಗಳಲ್ಲಿ ಒಂದು 5 ಪ್ಲ್ಯಾನನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅವರು ಯಾವ್ಯಾವ ಥರ ತಪ್ಪು ಮಾಡ್ತಾರೆ, ಈಗಿನ ಜನ್ರೇಷನ್ನು ನೋಡೋದಕ್ಕೆ ಚೆನ್ನಾಗಿರಬೇಕು, ಬಾಳೋದಕ್ಕಲ್ಲ. ಹಾಗಾಗಿ ಇವತ್ತಿನ ವಿಷಯ ಬಂದು ನೀವೆಲ್ಲ ಯಾವ ರೀತಿ ತಪ್ಪು ಮಾಡ್ತಾ ಇದ್ದೀರಾ ಪ್ಲ್ಯಾನ್ಗಳು ಮಾಡಿಸ್ಕೊಬೇಕಾದ್ರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಈ ಪ್ಲ್ಯಾನ್ಗಳು ಮಾಡ್ಕೊಡೋರು ಇದ್ರ ಕಡೆಯೂ ಸ್ವಲ್ಪ ಗಮನ ಕೊಡಿ. ಯಾಕಂದರೆ ಅವರು ಲೈಫ್ ಟೈಮ್ ಅವ್ರ ಮಕ್ಕಳು ಮೊಮ್ಮಕ್ಕಳು ಬಾಳಿ ಬದುಕಬೇಕಾಗಿರೋಂಥ ಮನೇನ ನಿಮ್ಮಿಷ್ಟ ಬಂದಂಗೆ ಕಟ್ಟಬೇಡಿ. ಅದರಲ್ಲಿ ಮನೆಯಲ್ಲಿ ಜೀವನ ಮಾಡೋಕ್ಕೆ ಆಗಬೇಕು, ಆ ರೀತಿ ಮಾಡಿಕೊಡಿ. ಇಲ್ಲಿ ಒಂದು ಪ್ಲ್ಯಾನನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ಇದು ಮೊದಲನೇ ಪ್ಲ್ಯಾನು. ಇದು ಈಸ್ಟು, ವೆಸ್ಟು, ನಾರ್ತು, ಸೌತು. ಪಾರ್ಕಿಂಗ್ ಬೇಕು, ನಾನು ನಿಜ ಒಪ್ಕೊತೀನಿ, ಪಾರ್ಕಿಂಗ್ ಬೇಡ ಅಂತ ಹೇಳ್ತಾ ಇಲ್ಲ. ನೀವು ಅರ್ಧ ಸೈಟಲ್ಲಿ ಪಾರ್ಕಿಂಗ್ ಮಾಡ್ತೀರಲ್ವಾ, ಇಲ್ಲೇನಾಗುತ್ತೆ ಅಂದರೆ, ಕೆಳಗಡೆ ಒಬ್ಬರು ಬಾಡಿಗೆ ಮನೆಯಲ್ಲಿ ಸಿಂಗಲ್ ಬೆಡ್ರೂಮ್ ಮಾಡ್ತಾರೆ ನೋಡ್ರಿ. ಇಲ್ಲಿ ಈಶಾನ್ಯದಲ್ಲಿ ಅವರು ಡೋರ್ನ ತೊಗೊಂಡ್ರು. ಇದು ಪುಟ್ಟದೊಂದು ಲಿವಿಂಗ್ ಏರಿಯಾ, ವಾಯುವ್ಯದಲ್ಲಿ ಅಡುಗೆ ಮನೆ, ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್, ಇದೊಂದು ಅಟ್ಯಾಚ್ ಟಾಯ್ಲೆಟ್ ರೂಮ್ ಮಾಡಿದ್ರಲ್ವ. ಫಸ್ಟ್ ಫ್ಲೋರ್ ಓನರ್ ಇರೋದಕ್ಕೆ ಈ ಪ್ಲ್ಯಾನ್ ಮಾಡಿಸ್ತಾ ಇರೋದು. ಫಸ್ಟ್ ಫ್ಲೋರ್ಗೆ ಎಲ್ಲಿ ಬಂತು ಅಂದರೆ ನೋಡ್ರಿ, ಇಲ್ಲಿ ತೊಗೊಂಡ್ರು ಬಾಗಿಲು. ಇದು ಮೇನ್ ಡೋರ್ ಅಂತ ಅವ್ರಿಗೆ ಅರ್ಥ ಆಯ್ತಾ. ಇದನ್ನು ಮೇನ್ ಡೋರಾಗಿ ತೊಗೊಂಡು ನೋಡ್ರಿ, ಇಲ್ಲಿ ಲಿಫ್ಟ್ ತೊಗೊಂಡ್ರು, ಇಲ್ಲಿ ಮೆಟ್ಲು ತೊಗೊಂಡ್ರು. ಫಸ್ಟ್ ಅರ್ಥ ಮಾಡ್ಕೊಬೇಕೇನಂದರೆ, ಇದು ಗ್ರೌಂಡ್ ಫ್ಲೋರು. ಫಸ್ಟ್ ಫ್ಲೋರಲ್ಲಿ ಏನಾಗುತ್ತೆ ನೋಡ್ರಿ, ಇದು ಫಸ್ಟ್ ಫ್ಲೋರ್ ಪ್ಲ್ಯಾನು. ಇಲ್ಲಿ ಇಷ್ಟು ಮಾತ್ರ ಮನೆ ಬರುತ್ತೆ, ಇದು ನೋಡಿ ಪೂರ್ತಿ ಮನೆ ಬರ್ತದೆ. ಫಸ್ಟ್ ಅರ್ಥ ಮಾಡ್ಕೊಬೇಕು. ನಾವು ಆಯನ ತೊಗೊಂಡಾಗ ಗ್ರೌಂಡ್ ಫ್ಲೋರಲ್ಲಿ ಏನಿರುತ್ತೆ ಅದೇ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಫ್ಲೋರಲ್ಲಿ ಅದಕ್ಕಿಂತ ದೊಡ್ಡ ಪ್ಲ್ಯಾನ್ ಯಾವುದೇ ಕಾರಣಕ್ಕೂ ಆಗಬಾರ್ದು. ಗ್ರೌಂಡ್ ಫ್ಲೋರಲ್ಲಿ ಏನು ಮೆಜರ್ಮೆಂಟ್ ಇರುತ್ತೆ ಅದಕ್ಕಿಂತ ಫಸ್ಟ್ ಫ್ಲೋರಲ್ಲಿ ಮನೆ ಚಿಕ್ಕದಾಗಬೋದೇ ಹೊರತು ದೊಡ್ಡದಾಗಬಾರ್ದು. ಕೆಲವರು ಏನು ಮಾಡ್ತಾರೆ, ವಾಯುವ್ಯನ ಆಚೆ ತಳ್ತಾರೆ, ಪೂರ್ವಕ್ಕೆ ಮೇಲೆ ತಳ್ತಾರೆ, ರೋಡ್ ಇರುತ್ತೆ, ಇದೆಲ್ಲ ಮಾಡಬಾರ್ದು. ಇಲ್ಲಿ ನೋಡಿ ಅವ್ರದ್ದು ಯಾವ ರೀತಿ ಬಂತು ಮನೆ ಅಂದರೆ ನೋಡ್ರಿ, ಇದು ಇಷ್ಟೇ ಅವ್ರ ಮನೆ. ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಇದೇ ಮೇನ್ ಡೋರ್ ಅಂತ ಅವ್ರಿಗೆ, ಪೂರ್ವ ಮಧ್ಯ ಭಾಗದಲ್ಲಿ ಮೇನ್ ಡೋರ್ ಆಯ್ತಲ್ವಾ. ಇದು ಲಿಫ್ಟ್ ಬಂತು. ಈಗ ಇಲ್ಲಿಂದ ಲಿಫ್ಟಿಂದ ಮೇಲೆ ನಾವು ಹೋದಾಗ ಬ್ರಹ್ಮಸ್ಥಾನದಲ್ಲಿ ಒಳಗಡೆ ಹೋಗ್ತೀರಿ, ಲಿಫ್ಟಿಗೆ ಬರಬಾರ್ದು. ಓಕೆನಾ? ಇದು ಒಂದು ಈ ಪ್ಲ್ಯಾನ್ಗೆ ಇದು ಬ್ರಹ್ಮಸ್ಥಾನ. ಇದಾದಮೇಲೆ ನೋಡಿ, ಇದು ದಕ್ಷಿಣ ಮಧ್ಯ ಭಾಗ. ಇದು ಕೆಳಗಡೆನೇ ಮೇನ್ ಡೋರ್ ಬಂದ್ಬಿಡ್ತು. ಮೇಲೆ ಹೋದ ತಕ್ಷಣ ನಾವೇನು ಮಾಡ್ತೀರಿ, ಯಮನ ಸ್ಥಾನದಿಂದ ಎಂಟ್ರಿ ಆಗ್ತೀರಿ. ಎಲ್ಲಿ ಯಮನ ಸ್ಥಾನ ನೋಡ್ರಿ, ಇಲ್ಲಿ ಎಂಟ್ರಿ ಆದ್ರಿ. ಯಮನ ಸ್ಥಾನದಿಂದ ಮನೆ ಒಳಗಡೆ ಎಂಟ್ರಿ ಆದ್ರಿ. ನಾವೇನಾಗಬೇಕು, ಫಸ್ಟು ಮೆಟ್ಟಿಲನ್ನ ಆಚೆಯಿಂದ ಕೊಟ್ಟು ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯ, ಪಶ್ಚಿಮ ವಾಯುವ್ಯ, ದಕ್ಷಿಣ ಆಗ್ನೇಯದಲ್ಲಿ ಬರಬೇಕು. ಎಲ್ಲರೂ ಈಗ ತಪ್ಪು ಮಾಡ್ತಾ ಇರೋದು ಇದನ್ನೇ ಸಮಸ್ಯೆ. ಕೆಳಗಡೆ ಅರ್ಧ ಸೈಟ್ ಮನೆ ತೊಗೊಂಡು ಅರ್ಧ ಪಾರ್ಕಿಂಗ್ ಮಾಡ್ತೀರಾ. ಅರ್ಧ ಸೈಟ್ ಮನೆ ಏನು ಮಾಡ್ತಾ ಇದ್ದೀರಾ, ನೀವು ಸ್ವಂತಕ್ಕೆ ಉಪಯೋಗಿಸ್ತಾ ಇದ್ದೀರಾ. ಮೇಲೆ ಬಂದರೆ ಪೂರ್ತಿ ಸೈಟ್ ನಿಮ್ಮದೇ ಮನೆ. ಕೆಳಗಡೆ ಇರೋ ಆಯಕ್ಕಿಂತ ಮೆಜರ್ಮೆಂಟ್ಗಿಂತ ಮೇಲೆ ದೊಡ್ಡದಾಗಬಾರ್ದು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೋಡ್ರಿ, ದಕ್ಷಿಣ ಮಧ್ಯ ಭಾಗದಿಂದ ಎಂಟ್ರಿ ಆದರು. ಇದು ರಾಂಗ್ ಆಗುತ್ತೆ. ಈ ಥರ ಎಲ್ಲ ಮಾಡಬಾರ್ದು. ಬೇಕಿದ್ದರೆ ಕೆಳಗಡೆ ಪೂರ್ತಿ ಪಾರ್ಕಿಂಗ್ ತೊಗೊಳ್ಳಿ, ಅಥವಾ ಅರ್ಧ ಸೈಟ್ ಮನೆ ತೊಗೊಂಡು ಒಂದು ಬಾಡಿಗೆ ಮಾಡಿ ಮೇಲೆ ನೀವು ಪೂರ್ತಿ ಮಾಡಿಕೊಡಿ. ಈ ಥರ ಎಲ್ಲ ಮಾಡಿದಾಗ ನಮಗೆ ಈ ವಾಸ್ತು ನಿಮಗೆ 10% ಕೂಡ ಬರೋದಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಪ್ಲ್ಯಾನ್ಗಳನ್ನ ಮಾಡ್ಕೊಬೇಕು. ನೋಡಿ, ನಮಗೆ ದಕ್ಷಿಣ ಮಧ್ಯ ಭಾಗದಿಂದ ಎಂಟ್ರಿ ಆದಾಗ ಅದು ಯಮನ ಸ್ಥಾನ. ನಾವು ಯಾವತ್ತೂ ಅಷ್ಟೇ ದಕ್ಷಿಣ ಮಧ್ಯ ಭಾಗದಿಂದ ಏನೇ ಒಂದು ಒಳಗಡೆ ಬರೋದಕ್ಕೆ ಡೋರ್ ಕೊಡಬಾರ್ದು. ಇಲ್ಲಿ ನಾವು ಏನು ಮಾಡ್ರಿ, ಟೋಟಲ್ ಮೆಟ್ಲೆ ಕೊಟ್ಬಿಟ್ರಿ, ಅವಾಗ ಏನಾಗುತ್ತೆ, ಅದು ಸಾವುಗತ್ರ ಆಯಿತು. ಯಮಧರ್ಮರಾಯನ ಜಾಗದಿಂದ ನಾವು ಒಳಗಡೆ ಬರ್ತಾ ಇದ್ದೀವಿ, ಅಲ್ಲೆಲ್ಲ ಬರಬಾರ್ದು. ಇದಾದಮೇಲೆ ನೋಡಿ, ಕಿಚನ್ ಬಂತಲ್ವಾ. ಕಿಚನ್ ಆದಮೇಲೆ ಯುಟಿಲಿಟಿ ಬಂತು. ಯುಟಿಲಿಟಿ ಬಂದಾಗ ಏನಾಗ್ತದೆ, ಅಗ್ನಿ ಮೂಲೆಯಲ್ಲಿ ನಮಗೆ ಫಸ್ಟು ನಮ್ಮ ವ್ಯವಹಾರಗಳೆಲ್ಲ ಬ್ಲಾಕ್ ಆಗ್ತವೆ. ಅಡುಗೆ ಮನೆ ಆದಮೇಲೆ ಮುಂದಕ್ಕೆ ಏನು ರೂಮ್ ಬರ್ತದೆ ಅದರಲ್ಲಿ ನಾವು ಅಡುಗೆ ಮಾಡಬೇಕು. ನಾವು ಅಡುಗೆ ಮನೆ ಒಳಗಡೆ ಇಟ್ಕೊಂಡು ಆಚೆ ಇರ್ತಕ್ಕಂಥದ್ದು ಅಲ್ಲೊಂದು ರೂಮ್ ಥರ ಮಾಡಿ ಯುಟಿಲಿಟಿ ಮಾಡಿದಾಗ ಅಲ್ಲಿ ನೀರನ್ನು ಉಪಯೋಗಿಸ್ಬಾರ್ದು. ಅಗ್ನಿ ಅಂದ್ರೇ ಬೆಂಕಿ. ಯಾವಾಗ ಅಲ್ಲಿ ನಾವು ನೀರು ಉಪಯೋಗಿಸ್ತೀರಿ ಮನೇಲಿ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತದೆ. ಇದಾದಮೇಲೆ ನೋಡಿ, ನಮಗೆ ಇಲ್ಲಿ ಈಶಾನ್ಯದಲ್ಲಿ ಪೂಜೆ ಮನೆ ಕೊಟ್ಟರು. ಈ ಪೂಜೆ ಮನೆ ಕೊಟ್ಟಾಗ ಏನಾಗ್ತದೆ, ಇದಕ್ಕೆ ಟೈಲ್ಸ್ ಎಲ್ಲ ಹಾಕ್ತಿರಲ್ವ ನಾವು, ಅವಾಗ ಏನಾಗ್ತದೆ, ಈಶಾನ್ಯ ಮೂಲೆ ಕಟ್ಟಾಗ್ತದೆ. ದೇವ್ರ ಮನೆಯಲ್ಲಿ ಮಾಡ್ಬೋದು, ಆದರೆ ಅದನ್ನು ಕಂಡೀಷನ್ ಅಪ್ಲೈ ಆಗಿರುತ್ತೆ, ಅದನ್ನು ತೋರಿಸ್ಕೊಂಡು ಮಾಡ್ಕೋಬೇಕು. ಇದಾದಮೇಲೆ ನೋಡಿ, ನಮಗೆ ಪೂರ್ವದಿಂದ ಪಶ್ಚಿಮಕ್ಕೆ 3 ಭಾಗ ಮಾಡಿದಾಗ ಉತ್ತರ ಮಧ್ಯ ಭಾಗದಲ್ಲಿ ನಮಗೆ ಟಾಯ್ಲೆಟ್ ರೂಮ್ ಅಂತು. ಉತ್ತರ ಮಧ್ಯ ಭಾಗದಲ್ಲಿ ಟಾಯ್ಲೆಟ್ ರೂಮ್ಗಳು ಕೊಡಬಾರ್ದು. ಬಾಲ್ಕನಿಗಳು ಎಲ್ಲಂದರಲ್ಲೇ ಬಾಲ್ಕನಿಗಳು ಕೊಟ್ಟಿದ್ದಾರೆ, ಕೊಡಬೇಡಿ. ನೋಡಿ, ಲಿಫ್ಟಲ್ಲಿ ಬಂದರೆ ನಾವು ಕೆಳಗಡೆ ಗ್ರೌಂಡ್ ಫ್ಲೋರಿಂದ ಬಂದರೆ ಇಲ್ಲಿ
ಪಶ್ಚಿಮ ಮಧ್ಯಭಾಗದಿಂದ ಮನೆ ಒಳಗಡೆಗೆ ಎಂಟ್ರಿ ಆಗ್ತೀರಿ. ಮಿಡ್ಲಲ್ಲಿ ಬಂದರೆ ದಕ್ಷಿಣ ಮಧ್ಯಭಾಗದಿಂದ ಆಗ್ತೀರಿ. ಹಾಗಾಗಿ ನೀವು ಪ್ಲ್ಯಾನ್ ಮಾಡಿಸಿದ್ಮೇಲೆ ಇಮಿಡಿಯೇಟ್ಲಿ ನೀವು ಫಸ್ಟು ವಾಸ್ತುರಥಕ್ಕೆ ಹೋಗಬೇಕು. ದಯವಿಟ್ಟು ಪ್ಲ್ಯಾನ್ಗಳು ಮಾಡೋರು ಗ್ರೌಂಡ್ ಫ್ಲೋರಿಂದ ಅರ್ಧ ಸೈಡ್ ತೊಗೊಂಡು ಪೂರ್ತಿ ಮೇಲೆ ಕೊಡಬೇಡಿ. ಇದರಿಂದ ದೋಷ ಆಗ್ತದೆ. ಅವರು ಚೆನ್ನಾಗಿದ್ರೆ ಅದರಿಂದ ಪಾಸಿಟಿವ್ ಎನರ್ಜಿ ನಮಗೂ ಬರುತ್ತೆ. ಅವ್ರು ಏನಾದರೂ ನೋವು ತಿಂದರೆ ಅಯ್ಯೋ ಅಂದರೆ ಆ ನೆಗೆಟಿವ್ ನಮಗೂ ಬರುತ್ತೆ. ನಾವು ಫಸ್ಟು ಕರ್ಮಕ್ಕೆ ಭಯಪಡಬೇಕು. ಭಗವಂತ ಮೇಲೆಯಿಂದ ನೋಡ್ತಾ ಇರ್ತಾರೆ. ನಾವು ಇವತ್ತು ಏನು ಮಾಡಿಕೊಡ್ತೀರೋ ಭಗವಂತ ಅದು ನಮ್ಗೆ ರಿಟರ್ನ್ ಕೊಡ್ತಾನೆ. ಹಾಗಾಗಿ ಸ್ವಲ್ಪ ಜವಾಬ್ದಾರಿಯಿಂದ ಪ್ಲ್ಯಾನ್ಗಳನ್ನು ಮಾಡಿ. ನೋಡಿ, ಗ್ರೌಂಡು ಫಸ್ಟ್ ಫ್ಲೋರ್ ಆಯ್ತಲ್ವಾ, ಇದು ಸೆಕೆಂಡ್ ಫ್ಲೋರು. ನೋಡಿ, ಸೆಕೆಂಡ್ ಫ್ಲೋರಲ್ಲಿ ಸೇಮ್ ದಕ್ಷಿಣ ಮಧ್ಯಭಾಗದಲ್ಲಿ ಮೆಟ್ಲು ಬಂತು, ಪಶ್ಚಿಮ ಮಧ್ಯಭಾಗದಲ್ಲಿ ನಮಗೆ ಲಿಫ್ಟ್ ಬರ್ತಾ ಇದೆ. ನೋಡಿರಿ, ಇಲ್ಲಿ ನಮಗೆ ದೇವಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಬೆಡ್ರೂಮ್ ಕೊಡಬಾರ್ದು. ಇದಾದಮೇಲೆ ಅಗ್ನಿ ಮೂಲೆಯಲ್ಲಿ ನಮಗೆ ರೂಮ್ ಬರುತ್ತಲ್ವ. ನೋಡಿರಿ, ಈ ರೂಮ್ಗೆ ಇದು ಅಟ್ಯಾಚ್ ಆಗಿ ನೈಋತ್ಯದಲ್ಲಿ ಟಾಯ್ಲೆಟ್ ರೂಮ್ ಕೊಟ್ಟರು. ನೈಋತ್ಯದಲ್ಲಾಗಲಿ ಈ ರೂಮಿನ ಆಗ್ನೇಯದಾಗಲಿ ವಾಶ್ರೂಮ್ ಕೊಡಬಾರ್ದು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಪ್ಲ್ಯಾನ್ ಮಾಡಿಸೋರು ಅಷ್ಟೇ, ಇಷ್ಟು ಫ್ಲೋರ್ಗೆ ಇಷ್ಟು ರೂಮ್ ಬರಬೇಕು ಅಂತ ಕೆಲವು ಪ್ರೆಜರ್ ಆಗ್ತಾರೆ. ಅವಾಗ ಅವ್ರೇನು ಮಾಡ್ತಾರೆ, ಆರ್ಕಿಟೆಕ್ಟ್ ಇಂಜಿನಿಯರು ನಿಮ್ಗೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಕೊಡ್ತಾ ಹೋಗ್ತಾರೆ. ನೀವು ಲಿಮಿಟೆಡಲ್ಲಿ ಇದ್ದಾಗ ಮಾತ್ರ ಅವರು ನಿಮಗೆ ಸಪೋರ್ಟ್ ಮಾಡೋಕ್ಕಾಗೋದು. ನೀವು ಸ್ವಲ್ಪ ಸಹಕರಿಸಿದ್ರೆ, ಅವರು ಸ್ವಲ್ಪ ಸಹಕರಿಸಿದ್ರೆ ಅವಾಗ ನಿಮ್ಮನೆ ವಾಸ್ತುಗೆ ತುಂಬ ಚೆನ್ನಾಗಿ ಬರ್ತದೆ. ಇದಾದಮೇಲೆ ಮತ್ತೆ ನೋಡಿ, ಇದು ಕುಬೇರ ಸ್ಥಾನ ಆಯಿತು, ಬರಬಾರ್ದು. ಮತ್ತು ಬೇ ವಿಂಡೋ ಕೊಡ್ತಾ ಇದ್ದೀರಾ, ಬೇ ವಿಂಡೋ ಕೊಟ್ಟಾಗ ಇದು ಆಚೆ ಬೆಳೆದಂಗೆ ಆಗುತ್ತೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಗಮನದಲ್ಲಿ ಇಟ್ಕೊಂಡು ನೀವು ಪ್ಲ್ಯಾನ್ಗಳನ್ನ ಮಾಡಿಸ್ಬೇಕು. ನೋಡಿ, ಈ ಪ್ಲ್ಯಾನ್ ಬಂದು ಬರೀ ಗ್ರೌಂಡ್ ಫ್ಲೋರು. ನಾಗರಾಜ್ ಅನ್ನೋದು ಉಡುಪಿಯಿಂದ ಇವರು ನನಗೆ ಪ್ಲ್ಯಾನ್ ವೆರಿಫಿಕೇಷನ್ ಕಳಿಸ್ಕೊಟ್ಟಿರೋದು. ಇದು ನೋಡಿರಿ, ಈಸ್ಟು, ನಾರ್ತು, ವೆಸ್ಟು, ಸೌತು. ಓಕೆನಾ. ಇಲ್ಲಿ ಏನಾಗಿದೆ ಅಂದರೆ ನೋಡಿ, ಈ ಎಕ್ಸ್ಟ್ರಾ ಒಂದು ಕಿಚನ್ ತೊಗೊಂಡಿದ್ದಾರೆ. ಇಲ್ಲೊಂದು ಕಿಚನ್ ಇದೆ. ಕಿಚನ್ ಆದಮೇಲೆ ಎಕ್ಸ್ಟ್ರಾ ಒಂದು ಕಿಚನ್ನು ಮುಂದಕ್ಕೆ ತೊಗೊಂಡ್ರು. ಇಲ್ಲಿ ಇದರಿಂದ ಇದಕ್ಕೂ ಅಟ್ಯಾಚ್ ಇದೆ, ಆಚೆ ಹೋಗೋದಕ್ಕಿದೆ. ಫಸ್ಟ್ ಏನಪ್ಪ ಅಂದರೆ ಈಶಾನ್ಯ ಮೂಲೆ ಒಳಗಡೆ ಬಂತು. ಈಶಾನ್ಯ ಮೂಲೆ ಒಳಗಡೆ ಬಂದಾಗ ನಮಗೆ ದೇವ ಮೂಲೆ ಕಟ್ಟಾದಂಗೆ ಆಯಿತು. ಯಾವಾಗ ಎರಡನೇ ಅಡುಗೆ ಮನೆ ಆಚೆ ಹೋಯ್ತು ನೋಡ್ರಿ, ಇಲ್ಲಿ ನಮಗೆ ಅಗ್ನಿ ಮೂಲೆ ಬೆಳೀತು. ನೆಕ್ಸ್ಟ್ ಬಂದು ಅಗ್ನಿ ಮೂಲೆಯಲ್ಲಿ ಬಾಗಿಲು ಕೊಟ್ಟರು. ಈ ಬಾಗಿಲು ಕೊಡಬಾರ್ದು. ಇದನ್ನು ಇಲ್ಲಿ ತನಕ ಅವರು ಬೆಳೆಸ್ಬೇಕು ಅಥವಾ ಇದನ್ನು ಕಟ್ ಮಾಡಬೇಕು. ಆವಾಗ ಅವ್ರಿಗೆ ವಾಸ್ತು ತುಂಬ ಚೆನ್ನಾಗಿ ಬರ್ತದೆ. ಇನ್ನೊಂದು ಏನಾಯಿತು ಅಂದರೆ ನೋಡ್ರಿ, ಬೀಮ್ ಬರುತ್ತಲ್ವ, ಬೀಮ್ ಬಂದು ದೇವ್ರ ಮನೆ ಮೇಲೆ ಕುತ್ಕೊಳ್ಳುತ್ತೆ. ವಿಂಡೋ ಮೇಲೆ, ಬಾಗಿಲ ಮೇಲೆ, ದೇವ್ರ ಮನೆ ಮೇಲೆ ಬೀಮ್ಗಳು ಬರಬಾರ್ದು. ಇದನ್ನು ಗಮನದಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ನೋಡಿ, ಈ ಡೈನಿಂಗ್ ಕಿಚನ್ ಆಯ್ತಲ್ಲ, ಆ ಕಿಚನ್ಗೆ ಇಲ್ಲಿ ವಿಂಡೋ ಬರಬೇಕಿತ್ತು, ಇಲ್ಲಿ ಬರಬಾರ್ದು. ನೈಋತ್ಯ ಮೂಲೆಯಲ್ಲಿ ಬಂತು. ಇದಾದಮೇಲೆ ಇದು ಅಷ್ಟೇ ನೋಡಿ, ಮಾಸ್ಟರ್ ಬೆಡ್ರೂಮ್ಗೆ ನೈಋತ್ಯ ಮೂಲೆಯಲ್ಲಿ ವಿಂಡೋಗಳು ಕೊಡಬಾರ್ದು. ನೋಡಿ, ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ತೊಗೊಂಡ್ರಲ್ವ, ಇದಕ್ಕೂ ಅಷ್ಟೇ ನೈಋತ್ಯ ಮೂಲೆ ಡೋರ್ ಬಂತು, ಬರಬಾರ್ದು. ಈ ಥರ ಎಲ್ಲ ತಪ್ಪುಗಳು ಮಾಡ್ತಾ ಇರ್ತೀರಾ. ನೋಡಿ, ಮೇನ್ ಡೋರ್ ಇಲ್ಲಿ ಪೂರ್ವ ಈಶಾನ್ಯದಲ್ಲಿ ಬಂತು. ಸೆಕೆಂಡ್ ಬೆಡ್ರೂಮ್ ಡೋರು ಅದಕ್ಕೂ ಇದ್ರ ಆಪೋಸಿಟ್ ಈಶಾನ್ಯ ಬಂತು. ಅದರ ಆಪೋಸಿಟ್ ಟಾಯ್ಲೆಟ್ ರೂಮ್ ಬಂತು. 3 ಡೋರು ಸ್ಟ್ರೈಟ್ ಬರಬಾರ್ದು. ಅರ್ಥ ಮಾಡ್ಕೊಳ್ಳಿ, 2 ಡೋರ್ ಇರಬೇಕಷ್ಟೇ. 3 ಡೋರು, 5 ಡೋರು ಈ ಥರ ಎಲ್ಲ ಸ್ಟ್ರೈಟ್ ಬರಬಾರ್ದು. ಅದಾದಮೇಲೆ ನಮ್ಗೆ ಏನಪ್ಪ ತೊಂದರೆ ಅಂದರೆ, ಮೇನ್ ಡೋರ್ ಆಪೋಸಿಟ್ ಟಾಯ್ಲೆಟ್ ರೂಮ್ ಬರಲೇಬಾರ್ದು. ಯಾಕೆ ಅಂದರೆ ಟಾಯ್ಲೆಟ್ ರೂಮ್ ಡೋರ್ ಕಾಣಿಸ್ತಿದ್ದಂಗೆ ಪಾಸಿಟಿವ್ ಎನರ್ಜಿ ಮನೆ ಒಳಗಡೆ ಬರಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮೊದಲನೇದು ಸ್ಟ್ರೈಟ್ 3 ಬಾಗಿಲು ಬರಬಾರ್ದು. ಅದಾದಮೇಲೆ ಮೇನ್ ಡೋರ್ ಆಪೋಸಿಟ್ಟು ನಮಗೆ ಟಾಯ್ಲೆಟ್ ರೂಮ್ ಡೋರು ಬರಬಾರ್ದು. ನೋಡ್ರಿ, ಇದು ಇನ್ನೊಂದು ಪ್ಲ್ಯಾನು. ಈ ಪ್ಲ್ಯಾನು ಮೊನ್ನೆ ನಾನು ಪೂಜೆ ಮಾಡ್ಕೊಡೋಕ್ಕಾಗಿಲ್ಲ, ಟೈಮ್ ತೊಗೊಂಡಿದ್ದೀನಿ. ಅವರು ಪೂಜೆನ ಮುಂದಕ್ಕೆ ಹಾಕಿದ್ದಾರೆ. ಇವ್ರದ್ದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ನೋಡ್ರಿ, ವಾಯುವ್ಯದಲ್ಲಿ ಸ್ವಿಮ್ಮಿಂಗ್ ಪೂಲ್ ಬಂದಿದೆ. ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ವಾಯುವ್ಯದಲ್ಲಿ ನಮಗೆ ಸ್ವಿಮ್ಮಿಂಗ್ ಪೂಲ್ ಬಂತು. ವಾಯುವ್ಯದಲ್ಲಿ ಸ್ವಿಮ್ಮಿಂಗ್ ಪೂಲ್ ಬರಬಾರ್ದು. ಇದಾದಮೇಲೆ ನಮಗೆ ನೋಡಿ, ಮನೆ ಕರೆಕ್ಟಾಗಿ ಸ್ಕ್ವಯರ್ ಬಂತು. ಸ್ಕ್ವಯರ್ ಬಂದಿದೆ ಅಲ್ವಾ. ಇಲ್ಲಿ ನೋಡಿ, ಇದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾಗೆ ಅವರು ಅಗ್ನಿ ಮೂಲೆಯಿಂದ ಬಾಗಿಲು ತೊಗೊಂಡ್ರು. ಮೇನ್ ಡೋರ್ ಬಂದು ಅಗ್ನಿ ಮೂಲೆಯಲ್ಲಿ ಬಂತು. ಈಶಾನ್ಯದಲ್ಲಿ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅವ್ರ ಇಂಜಿನಿಯರು ಗೊತ್ತಿಲ್ಲ. ಅವ್ರ ಅನುಭವಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾವಾಗ ನಾವು ಇಲ್ಲಿ ಅಗ್ನಿ ಮೂಲೆಯಲ್ಲಿ ಬಾಗಿಲು ಕೊಡ್ತಿರೋ ನಮಗೆ ಟೆನ್ಷನ್ ಜಾಸ್ತಿ ಆಗ್ತದೆ. ಬೆಂಕಿಯಿಂದ ಅಪಘಾತ, ಚೋರ ಭಯ ಅಂತ ಹೇಳ್ತದೆ ಶಾಸ್ತ್ರ. ಹಾಗಾಗಿ ಅಗ್ನಿ ಮೂಲೆಯಲ್ಲಿ ಬಾಗಿಲು ಬರಬಾರ್ದು. ಇದಾದಮೇಲೆ ನಮಗೆ ನೆಕ್ಸ್ಟ್ ನೋಡಿ, ವಾಯುವ್ಯ ಪೂರ್ತಿ ಕಾರ್ನರ್ಗೆ ಮೆಟ್ಟಿಲನ್ನ ಕೊಡಬೇಡಿ. ಆರ್ಟ್ ಪ್ರಾಬ್ಲಮ್ ಆಗ್ತದೆ. ಇಲ್ಲಿ ಮೋಲ್ಡ್ ಹೋಲ್ ಆಗ್ತದೆ. ನೋಡಿ, ಕಾಣ್ತಾ ಇದೆಯಾ ಹೋಲ್ ಆಗೋದು? ಇದನ್ನು ಕೊಡಬಾರ್ದು. ಅದಾದಮೇಲೆ ಇವ್ರು ನೋಡಿ, ರೌಂಡ್ ಶೇಪ್ ಕೊಟ್ಟರು. ಅವ್ರು ಹೇಳ್ತಾರೆ, ಸರ್ ನಾವು ಪಶ್ಚಿಮಕ್ಕೆ ನೋಡ್ಕೊಂಡು ಹತ್ತಾ ಇದ್ದೀರಿ ಅಂತ. ಪಶ್ಚಿಮಕ್ಕೆ ನೋಡ್ಕೊಂಡು ಹತ್ತಾ ಇಲ್ಲ ಅವರು. ಅದು ಯಾವ ದಿಕ್ಕಂತಲೇ ಹೇಳೋಕ್ಕಾಗಲ್ಲ. ಆ ಥರ ಕನ್ಫ್ಯೂಸ್ ಮಾಡಿಬಿಟ್ಬಿಡ್ತಾರೆ. ಆ ಥರ ಮಾಡಬಾರ್ದು. ಇದಾದಮೇಲೆ ಇಲ್ಲಿ ಪೂಜಾ ರೂಮ್ ಬಂತು. ಪೂಜಾ ರೂಮ್ ಓಕೆ ಇದೆ. ಇಲ್ಲಿ ನೋಡಿ, ಮಾಸ್ಟರ್ ಬೆಡ್ರೂಮ್ ಬಂತು. ಮಾಸ್ಟರ್ ಬೆಡ್ರೂಮು ಓಕೆ. ಇದಾದಮೇಲೆ ಇಲ್ಲೊಂದು ಟಾಯ್ಲೆಟ್ ರೂಮ್, ಕಾಮನ್ ಟಾಯ್ಲೆಟ್ ರೂಮ್ ಕೊಟ್ಟರು. ಈ ಟಾಯ್ಲೆಟ್ ರೂಮ್ಗೆ ಅಗ್ನಿ ಮೂಲೆಯಲ್ಲಿ ಬಾಗಿಲು ಕೊಟ್ಟರು. ಅಗ್ನಿ ಮೂಲೆಯಲ್ಲಿ ಕೊಡಬಾರ್ದು. ಅದು ಬಾತ್ರೂಮ್ ಆದರೂ ಸರಿ, ಲಿವಿಂಗ್ ಏರಿಯಾ ಆದರೂ ಸರಿ, ಮನೇಲಿ ಯಾವುದೇ ಒಂದು ಕೊಠಡಿಗಾದರೂ ಸರಿ, ರೂಮ್ಗಾದರೂ ಸರಿ, ಅಗ್ನಿ ಮೂಲೆಯಲ್ಲಿ ಪೂರ್ವ ಆಗ್ನೇಯದಲ್ಲಿ ಬಾಗಿಲುಗಳನ್ನ ಕೊಡಬಾರ್ದು. ಇದಾಯ್ತಲ್ವಾ. ನೋಡ್ರಿ, ಇಲ್ಲೊಂದು ಮಧ್ಯಭಾಗ ಯಮನ ಸ್ಥಾನ ಅಂತ ನಾನು ಆಗಲೇ ಹೇಳ್ತೀನಲ್ಲ, ದಕ್ಷಿಣ ಮಧ್ಯಭಾಗ ಬಂದು ನಮಗೆ ಯಮನ ಸ್ಥಾನ. ಅಲ್ಲಿ ಬಾಗಿಲುಗಳನ್ನ ಕೊಡಬಾರ್ದು. ನೋಡ್ರಿ, ಇಲ್ಲಿ ಒಂದು ಸ್ಟೋರ್ ರೂಮ್ ಮಾಡಿ ಆಚೆಯಿಂದ ಬರೋದಕ್ಕೆ ಅವರೊಂದು ಬಾಗಿಲು ಕೊಟ್ಬಿಟ್ರು. ಈ ಬಾಗಿಲು ಕೊಟ್ಟ ತಕ್ಷಣ ಏನಾಗ್ತದೆ, ಯಮಧರ್ಮರಾಯ ಮನೆ ಒಳಗಡೆ ಬರ್ತಾನೆ. ನಾವು ಯಾರೂ ಸಾವನ್ನ ಬಯಸಲ್ಲ. ಯಮಧರ್ಮರಾಯ ನಮ್ಮನ್ನು ಮರೆತುಬಿಟ್ರೆ ಒಳ್ಳೇದು. ಈ ಬಾಗಿಲು ಕೊಟ್ಟಾಗ ಏನಾಗ್ತದೆ, ದಕ್ಷಿಣ ಮಧ್ಯಭಾಗದಿಂದ ಯಮಧರ್ಮರಾಯ ಮನೆ ಒಳಗಡೆ ಬರ್ತಾನೆ.
ಇಲ್ಲಿ ಕೊಡಬಾರ್ದು. ಇದಾದ್ಮೇಲೆ ಅವರು ಏನೇನು ತಪ್ಪು ಮಾಡಿದ್ರು ನೋಡ್ರಿ, ಇಲ್ಲೊಂದು ಯುಟಿಲಿಟಿ ಥರ ಕೊಟ್ಟರು ಅಗ್ನಿಮೂಲೆಯಲ್ಲಿ, ಕೊಡಬಾರ್ದು. ಇದನ್ನೇ ಫಸ್ಟ್ ಫ್ಲೋರಲ್ಲಿ ಯಾವ ಥರ ಮಾಡಿದ್ದಾರೆ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇದು ಫಸ್ಟ್ ಫ್ಲೋರು, ವಾಯುವ್ಯದಿಂದ ನನ್ನ ಮೆಟ್ಲು ಬರಬಾರ್ದು ಅಂತ ಹೇಳಿದ್ದೀನಿ. ವಾಯುವ್ಯದಿಂದ ಮೇಲೆ ಬಂದಾಗ ನೋಡ್ರಿ ಈಶಾನ್ಯ ಮೂಲೆಯಲ್ಲಿ ರೂಮ್ ಕೊಟ್ಟರು. ನಾನು ಆಗಲೇ ಹೇಳಿದಾಗೆ ಈಶಾನ್ಯ ಮೂಲೆಯಲ್ಲಿ ಮಲಗಬಾರ್ದು, ಆರೋಗ್ಯ ಸಮಸ್ಯೆ ಆಗ್ತದೆ. ನೀವೇನಾದರೂ ಈಶಾನ್ಯ ಮೂಲೆಯಲ್ಲಿ ಮಲಗ್ತಾ ಇದ್ದರೆ ನಿಮ್ಗೆ ಆರೋಗ್ಯ ಸಮಸ್ಯೆ ಇರ್ತದೆ. ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಿ 100% ನಿಮಗೆ ಆರೋಗ್ಯ ಸರೋಗ್ತದೆ. ಅದಾದಮೇಲೆ ಇವರು ಈಶಾನ್ಯದಲ್ಲಿ ರೂಮ್ ಬರಬಾರ್ದು. ಅದಾದಮೇಲೆ ನೋಡಿ, ಈ ರೂಮ್ಗೆ ನೈಋತ್ಯದಲ್ಲಿ ಡೋರು ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಇಲ್ಲಿ ನೋಡಿ, ಪೂರ್ವ ಮಧ್ಯ ಭಾಗ ಇದಕ್ಕೆ ಅಟ್ಯಾಚ್ ಆಗಿ ಟಾಯ್ಲೆಟ್ ರೂಮ್ ಕೊಟ್ಟರು. ಅಂದರೆ ಇದಕ್ಕೆ ದಕ್ಷಿಣ ಬರ್ತದೆ. ಟೋಟಲ್ ಮನೆಗೆ ತೊಗೊಂಡಾಗ ಪೂರ್ವ ಮಧ್ಯ ಭಾಗದಲ್ಲಿ ಟಾಯ್ಲೆಟ್ ರೂಮ್ಗಳು ಬಾತ್ರೂಮ್ಗಳು ಮಾಡಬೇಡಿ, ದೋಷ ಬರ್ತದೆ, ಆರೋಗ್ಯ ಸಮಸ್ಯೆ ಆಗ್ತದೆ, ಗಂಡು ಮಕ್ಕಳಿಗೆ ಎಫೆಕ್ಟ್ ಆಗ್ತದೆ. ಗಂಡು ಮಕ್ಕಳಿಗೆ ಓದ್ನಲ್ಲಿ ಹಿಂದೆ ಉಳಿತಾರೆ, ಕೆಲಸ ಸಿಗಲ್ಲ, ಗ್ರೋತ್ ಇರೋದಿಲ್ಲ. ಪೂರ್ವ ಮಧ್ಯ ಭಾಗ ಯಾರ್ಯಾರು ಟಾಯ್ಲೆಟ್ ರೂಮ್ ಮಾಡಿದ್ದೀರಾ ಅವ್ರಿಗೆ ಈ ರಿಸಲ್ಟ್ ಇರುತ್ತೆ. ಇದಾದಮೇಲೆ ನೋಡಿರಿ, ಮಾಸ್ಟರ್ ಬೆಡ್ರೂಮ್ ಅಂತಲ್ವ, ಮಾಸ್ಟರ್ ಬೆಡ್ರೂಮಲ್ಲಿ ಡೋರ್ ಕರೆಕ್ಟಾಗಿದೆ ನೋಡಿ. ಇದಾದಮೇಲೆ ಒಂದು ಡ್ರೆಸ್ಸಿಂಗ್ ಏರಿಯಾ ಕೊಟ್ಟರು ಲಿಫ್ಟ್ ಪಕ್ಕದಲ್ಲಿ. ಅದಾದಮೇಲೆ ಮತ್ತೆ ಅಗ್ನಿಮೂಲೆಗೆ, ಇದಕ್ಕೂ ಅಗ್ನಿಮೂಲೆ, ಟೋಟಲ್ ಫ್ಲೋರ್ಗೂ ಅಗ್ನಿಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಟಾಯ್ಲೆಟ್ ರೂಮ್ ಕೊಟ್ಟರು. ಅವಾಗ ಏನಾಗ್ತದೆ, ನಮಗೆ ಆರೋಗ್ಯ ಸಮಸ್ಯೆ ಆಗ್ತದೆ. ನಾನು ಇದಕ್ಕೆ ಹೇಳೋದು, ಪ್ಲ್ಯಾನ್ಗಳು ಮಾಡಿದ ತಕ್ಷಣ ಅದನ್ನು ಪ್ರಿಂಟೌಟ್ ತೆಗಿತಿದ್ದಂಗೆ ವಾಸ್ತವ್ರ ಹತ್ರ ಬನ್ನಿ. ನೀವು ನಾನು ಹೋದಾಗ 2ನೇ ಫ್ಲೋರ್ ಕೆಲಸ ನಡೀತಾ ಇರ್ತದೆ, 2ನೇ ಫ್ಲೋರು. ನನಗೆ ಭಯ ಆಗ್ತಾ ಇರ್ತದೆ, ಏನಪ್ಪ ಇಷ್ಟೆಲ್ಲ ಕಟ್ಬಿಟ್ಟು ಇವಾಗ ಕರೆಸ್ತಾರೆ, ಏನು ಇವ್ರಿಗೆಲ್ಲ ಮೊದಲೇ ಬುದ್ಧಿ ಇರಲ್ವಾ ಅಂತ ನಾನೇ ಹೇಳ್ಕೊತಾ ಇರ್ತೀನಿ. ನೀವು ಪ್ಲ್ಯಾನ್ ತೆಗ್ಸಿದ್ದು ಇಮ್ಮಿಡಿಯೇಟ್ಲಿ ವಾಸ್ತವ್ರ ಹತ್ರಕ್ಕೆ ಬಂದರೆ ನಿಮ್ಗೆ ಯಾವುದೇ ಒಂದು ಇಟ್ಟಿಗೆ ಹೊಡೆಯೋಂಥದ್ದು ಇರಲ್ಲ. ಇಲ್ಲ ಅಂದರೆ ಹೊಡೆಸ್ತೀರಿ. ನಾವು ಹೊಡೆಸ್ತೀರಿ ಅಂತಲೇ ಕೆಲವ್ರು ಕರ್ಸಲ್ಲ. ಯಾಕೆ ಅಂದರೆ ಬಂದೆಲ್ಲ ಹೊಡೆಸ್ತಾರಪ್ಪ ಅಂತ. ನಾವು ಹೊಡೆಸೋದು ನೀವು ಚೆನ್ನಾಗಿರಲಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರಲಿ ಅಂದ್ಬಿಟ್ಟು ತಿದ್ದುತ್ತಾ ಇರ್ತೀರಿ. ನಾವು ಪುಟ್ಟ ಮಕ್ಕಳು ಹುಟ್ಟಿದಾಗ ಒಂದು ಕಿವಿ ಕೋಸ ಇದ್ದರೆ ತಾತ ಅಜ್ಜಿ ಅಜ್ಜಿ ಏನು ಮಾಡ್ತಾರೆ, ಸ್ನಾನ ಮಾಡುವಾಗ ಹೆಂಗೆ ಬೇಕೋ ಹಂಗೆ ತಿದ್ದುತ್ತಾ ಇರ್ತಾರೆ, ಒತ್ತಾ ಇರ್ತಾರೆ ಮುಖನ. ಅದೇ ರೀತಿ ನಾವು ನೀವು ಫಸ್ಟೇ ಬಂದರೆ ಅದನ್ನು ತಿದ್ದು ಕೊಡ್ತೀರಿ. ಆವಾಗ ನೀವು, ನಿಮ್ಮ ಮಕ್ಕಳು, ಮುಂದಿನ ನಿಮ್ಮ ಜನ್ರೇಷನ್ನು ಆ ಮನೆಯಲ್ಲಿ ಸುಖವಾಗಿರ್ಬೋದು ಅನ್ನೋದು ಅಷ್ಟೇ ಕಾರಣ ನಮ್ಮದು. ನೋಡ್ರಿ, ಅವರು ತಮ್ಮನ್ನ ನಾಳೆಗೆ ಪೂಜೆ ಕರೆದಿರೋದು. ಅವ್ರು ಹೋಗಿ ಅಲ್ಲಿ ಕುತ್ಕೊಂಡು ಪ್ಲ್ಯಾನ್ ಕೊಡಿ ಅಂತ ನೋಡಿ, ಇಲ್ಲಕ್ಕ ಇದು ಪ್ಲ್ಯಾನ್ ಸರಿ ಇಲ್ಲ, ನಾನೊಬ್ಬರು ಫಾಲೋ ಮಾಡ್ತಾ ಇದ್ದೀನಿ, ಅವ್ರು ಚೆನ್ನಾಗಿ ಹೇಳ್ತಾರೆ, ಅವ್ರ ಹತ್ರ ನಿಮ್ಮ ಪ್ಲ್ಯಾನನ್ನು ತೋರಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋನ ತೋರಿಸಿದ್ದಾರೆ. ಅವಾಗ ಅವರೊಂದು 2-3 ವಿಡಿಯೋ ನೋಡ್ಬಿಟ್ಟು ನನಗೆ ಫೋನ್ ಮಾಡಿ ಇದನ್ನು ಅವರು ವೆರಿಫಿಕೇಷನ್ ಮಾಡಿಸ್ಕೊತಾ ಇರೋದು. ಇದನ್ನೇ ನಾನು ಹೇಳೋದು, ನಮ್ಮವರೆಲ್ಲರೂ ಚೆನ್ನಾಗಿರಬೇಕು, ನಮ್ಗೆ ಆಗದಿದ್ದವರು ಚೆನ್ನಾಗಿರಬೇಕು. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಮನೆ ಕೆಡ್ತಾ ಇದ್ದರೆ ಅವ್ರಿಗೆ ಹೇಳಿ, ಈ ಥರ ಇದೆ, ಈ ಥರ ಒಂದು ಕಂಟೆಂಟ್ ಇದೆ, ವಿಷಯ ತಿಳ್ಕೊಂಡು ಆಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡಿ. ನಿಮ್ಮ ರಿಲೇಟಿವ್ ಇರ್ಬೋದು, ನೀವು ಕಟ್ಟೋವಾಗಷ್ಟೇ ಈ ಥರ ಇರ್ತಕ್ಕಂಥ ಪ್ಲ್ಯಾನ್ಗಳನ್ನ ಫಸ್ಟು ತೋರಿಸ್ಕೊಂಡು ಆಮೇಲೆ ಮನೆ ಕೆಲಸನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ.